ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಅಕ್ರಮ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ಬರೆದು ಆಯ್ಕೆಯಾದವರ ನೇಮಕಕ್ಕೆ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. 80 ಲಕ್ಷ ಲಂಚದ ವಿಷಯ ಬಯಲಾಗ್ತಾ ಇದ್ದಂತೆ ನೇಮಕಾತಿಗೆ ತಡೆ ಹಾಕಬೇಕು. ಪರೀಕ್ಷೆ ಬರೆದು ಆಯ್ಕೆಯಾದ ಅಭ್ಯರ್ಥಿಗಳಿಂದ ನೇಮಕಾತಿಗೆ ಒತ್ತಾಯ ಕೇಳಿ ಬಂದಿದೆ. ಡಿಸಿಎಂ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ನೇಮಕಾತಿ ಮಾಡಿಕೊಳ್ಳಲು ಒತ್ತಾಯ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಪಶುವೈದ್ಯಾಧಿಕಾರಿ ಹುದ್ದೆಗಳ ಅಭ್ಯರ್ಥಿಗಳು ಮನವಿಯನ್ನ ಸಲ್ಲಿಸಿದ್ದಾರೆ. ನೇಮಕಾತಿಯಲ್ಲಿ ಅಕ್ರಮ ಬಯಲಾಗ್ತಾ ಇದ್ದಂತೆ ಇಡೀ ಪ್ರಕ್ರಿಯೆಗೆ ತಡೆ ಒಡ್ಡಬೇಕು. ಪಶುವೈದ್ಯಾಧಿಕಾರಿಗಳ ನೇಮಕ ಆಯ್ಕೆ ಪಟ್ಟಿ ತಡೆ ಹಿಡಿದಿದೆ ಕೆಪಿಎಸ್ಸಿ. ನೇಮಕಾತಿಗೆ ಸರ್ಕಾರ ಆದೇಶ ಹೊರಡಿಸಬೇಕು ಅಂತ ಅಭ್ಯರ್ಥಿಗಳು ಡಿಸಿಎಂ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಒತ್ತಾಯವನ್ನ ಮಾಡಿದ್ದಾರೆ. ಇಲ್ಲಿರೋ ಎಲ್ಲರೂ ಸೆಲೆಕ್ಟೆಡ್ ವೆಟರ್ನರಿ ಕ್ಯಾಂಡಿಡೇಟ್ಸ್ ಇದ್ದೀವಿ. ನಾವೆಲ್ಲರೂ ಈಗ 2 ಇಯರ್ಸಿಂದ ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಬರೆದು ಈಗ ಎಕ್ಸಾಮ್ ಬರೆದ್ಮೇಲೆ ಪ್ರೊವಿಷನಲ್ ಲಿಸ್ಟ್, ಫೈನಲ್ ಲಿಸ್ಟ್ ಎಲ್ಲದರಲ್ಲೂ ಸೆಲೆಕ್ಟ್ ಆಗಿ ಈಗ ಆಲ್ರೆಡಿ 1 ವೀಕ್ ಆಯಿತು ನಮ್ಮ ಸೆಲೆಕ್ಷನ್ ಲಿಸ್ಟ್ ಬಂದು. ಲಾಸ್ಟ್ ಫ್ರೈಡೇ ಬಂದಿದ್ದು. ಸೊ ಸೆಲೆಕ್ಷನ್ ಲಿಸ್ಟ್ ಬಂದಮೇಲೆ ಇನ್ನೇನು 1 ಮಂತ್ 1.5 ಮಂತಲ್ಲಿ ಆರ್ಡರ್ ಕಾಪಿ ಕೊಡ್ತಾರೆ ಅಂತ ನಾವು ಸಿಂಧುತ್ವಕ್ಕೆಲ್ಲ ರೆಡಿ ಮಾಡ್ಕೋತಿದ್ವಿ. ಅಷ್ಟರಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ, ಎಲಿಜಿಬಲ್ ಆಗಿಲ್ಲಲ್ಲ ಕ್ಯಾಂಡಿಡೇಟ್ಸ್, ಲೈಕ್ 210 ಮಾರ್ಕ್ಸ್ ಕೂಡ ತೆಗ್ದಿಲ್ಲ. ನಮ್ಮ ಕಟ್ ಆಫ್ ಇದ್ದಿದ್ದು 600ಗೆ 210 ಮಾರ್ಕ್ಸು. ಸೊ 210 ಕೂಡ ಯಾರು ತೆಗೆದಿಲ್ವೋ, ಯಾರು ಎಲಿಜಿಬಲೇ ಆಗಿಲ್ವೋ ತನಿಖೆ ಮಾಡಬೇಕು ಅಂತಿದ್ದಾರೆ. ತನಿಖೆ ಮಾಡಲಿ, ಅದಕ್ಕೆ ನಮ್ಗೆ ಏನು ಅಪೋಸಿಷನ್ನು ಇಲ್ಲ. ಯಾಕಂದರೆ ನಾವು ಕ್ಲೀನ್ ಇದ್ದೀವಿ, ಅದು ನಮಗೆ ಗೊತ್ತು. ಅವ್ರು ತನಿಖೆ ಮಾಡಲಿ. ಬಟ್ ಏನಂದರೆ ನಮ್ಮ ರಿಕ್ವೆಸ್ಟ್ ಏನು ಅಂದರೆ ನಮ್ಗೆ ಆರ್ಡರ್ಸ್ ಕೊಡಿ, ಕಂಡೀಷ್ನಲ್ ಆರ್ಡರ್ಸ್ ಕೊಟ್ಬಿಡಿ. ನಮಗೆ ಪ್ರೋಸೆಸ್ ಮುಂದುವರಿಸಿ ನಮಗೆ ಆರ್ಡರ್ಸ್ ಕೊಟ್ಬಿಡಿ. ನಾವು 10 ವರ್ಷದಿಂದ ವೆಯ್ಟ್ ಮಾಡಿ ಬರ್ದಿರೋದು ಎಕ್ಸಾಮ್ ಇದು. 29 ಮೆಂಬರ್ಸ್ ಮೇಲೆ ಆಗಿದೆ ಮ್ಯಾಮ್. 329 ಮೆಂಬರ್ಸ್ ಇದ್ದೀವಿ. 29 ಮೆಂಬರ್ಸ್ ಮೇಲೆ FIR ಆಗಿದೆ. ಇನ್ನು 300 ಮೆಂಬರ್ಸ್ ಲೈಫ್ ಇದೆ ಮ್ಯಾಮ್. ಇದರಲ್ಲಿ ಉದ್ದೇಶ ಏನು ಮ್ಯಾಮ್? ಉದ್ದೇಶ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಶಿವಶಂಕರಪ್ಪ ಸೀಕ್ರೆಟ್ ಬಯಲಾಗಿದೆ. ಅಕ್ರಮವಾಗಿ ಆಸ್ತಿ ಖರೀದಿಸಿ ಸಾಹುಕಾರಾದ್ರ ಶಿವಶಂಕರಪ್ಪ. ಭೂಸುಳಿಯಲ್ಲಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ. ಅವರ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು. ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಮಾಲಿ ಪಾಟೀಲ್ ದೂರು ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಸದಸ್ಯ ಅಧ್ಯಕ್ಷರಾಗಿದ್ದ ವೇಳೆ ಹಲವು ಆಸ್ತಿಯನ್ನ ಖರೀದಿ ಮಾಡಿದ್ರ ಶಿವಶಂಕರಪ್ಪ ಸಾಹುಕಾರ್. ಪತ್ನಿ ವಿಜಯಲಕ್ಷ್ಮಿ ಸಾಹುಕಾರ್ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಆದಾಯಕ್ಕೆ ಮೀರಿದ ಆಸ್ತಿ ಖರೀದಿ ಮಾಡಿದ್ರ ಶಿವಶಂಕರಪ್ಪ ಸಾಹುಕಾರ್. 2019ರಿಂದ 2026ರವರೆಗೂ ಶಿವಶಂಕರಪ್ಪ ಖರೀದಿಸಿದಂತಹ ಆಸ್ತಿಯ ವಿವರ ಸುಮಾರು 120 ಎಕರೆ ಆಸ್ತಿಯನ್ನ ಖರೀದಿಸಿದ ಕುರಿತಾಗಿ ದಾಖಲೆ ಸಲ್ಲಿಕೆ ಮಾಡಿದ್ದಾರೆ. ಆಸ್ತಿಯ ಬಗ್ಗೆ ತನಿಖೆ ಆಗಲೇಬೇಕು ಅಂತ ಈಗ ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.